ಎರಡು ಮಾತುಗಳನ್ನು ಹೇಳಿದ್ವಿ ನಾವು. ಒಂದು, ಈಗೇನು ಯುದ್ಧ ನಡೀತಾ ಇದೆ ಇರಾನ್ ಇಸ್ರೇಲ್ ಅಮೇರಿಕಾದ ಮಧ್ಯದಲ್ಲಿ, ಆ ಯುದ್ಧವನ್ನು ನಿಲ್ಲಿಸೋದಕ್ಕೆ ಭಾರತ ಮಧ್ಯಪ್ರವೇಶ ಮಾಡಬೇಕು. ಅದರಿಂದ ವಿಶ್ವಕ್ಕೆ ಭಾರತದ ಪಾತ್ರ ಏನು ಅನ್ನೋದು ಗೊತ್ತಾಗಬೇಕು, ಭಾರತದ ಗೌರವ ಹೆಚ್ಚಾಗಬೇಕು. ಯುದ್ಧ ಯಾವಾಗಲೂ ಒಳ್ಳೆಯದಲ್ಲ. ಕಾರಣ ಏನೇ ಇದ್ದರೂ ಕೂಡ ಯುದ್ಧ ಒಳ್ಳೆಯದಲ್ಲ. ಅದರಿಂದ ಸಂಪತ್ತು, ಜನರು, ಆಸ್ತಿ, ಸಂಪನ್ಮೂಲ ಎಲ್ಲವೂ ಕೂಡ ಹಾಳಾಗ್ತದೆ. ಅದಾಗಬಾರ್ದು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಯುದ್ಧ ಆಗದ ರೀತಿಯಲ್ಲಿ ಪರಸ್ಪರ ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಪ್ರತಿಯೊಬ್ಬರು ಕೂಡ ಬಗೆಹರಿಸಿಕೊಳ್ಬೇಕು. ಒಂದು ವೇಳೆ ಯುದ್ಧ ಅನಿವಾರ್ಯ ಆದಾಗ ಇನ್ನೊಬ್ಬರು ಪ್ರವೇಶ ಮಾಡಿ ಆ ಯುದ್ಧವನ್ನು ಮಧ್ಯಪ್ರವೇಶ ಮಾಡಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆ ದಿಶೆಯಲ್ಲಿ ಭಾರತ ಮುಂದಾದರೆ ಭಾರತದ ಗೌರವ ಇನ್ನೂ ವೈಶ್ವಿಕ ಮಟ್ಟದಲ್ಲಿ ಹೆಚ್ಚಾಗ್ತದೆ ಅನ್ನುವಂಥ ಭಾವನೆ ನಮ್ಮದು. ಅದಕ್ಕೆ ಉಪರಾಷ್ಟ್ರಪತಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಈ ಸಂದೇಶವನ್ನು ರವಾನಿಸಿದ್ದೇವೆ. ಜೊತೆಗೆ ಇವತ್ತು ದೇಶದಲ್ಲಿ ಅನೇಕ ಧಾರ್ಮಿಕ ವಿವಾದಗಳು, ಅನೇಕ ಒಳಪಂಗಡಗಳು, ಅನೇಕ ಉಪಪಂಗಡಗಳು ತಲೆ ಎತ್ತಿ ಪರಸ್ಪರ ತಿಕ್ಕಾಟ, ಪರಸ್ಪರ ಜಗಳಾಟ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಬೇರೆ ಏನೂ ಇಲ್ಲ, ಸರ್ಕಾರದ ಮೀಸಲಾತಿ. ಸರ್ಕಾರದ ಸೌಲಭ್ಯಗಳನ್ನು ನಾನು ಹೆಚ್ಚಾಗ್ಕೊಳ್ಕೋಬೇಕು, ನಮ್ಮ ಸಮುದಾಯಕ್ಕೆ ಹೆಚ್ಚಾಗಬೇಕು, ನಮಗೆ ಹೆಚ್ಚಾಗಬೇಕು ಅನ್ನುವಂಥ ಒಂದು ದೃಷ್ಟಿ. ಅದಕ್ಕೆ ಈ ರೀತಿಯಾದ ಪೈಪೋಟಿ, ವಾದ ವಿವಾದ ಶಾಶ್ವತವಾಗಿ ಪರಿಹಾರಗೊಳ್ಳಬೇಕು ಅಂದರೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಬರಬೇಕು. ಆರ್ಥಿಕ ಪರಿಸ್ಥಿತಿಯನ್ನು ಆಧಾರವಾಗಿ ಇಟ್ಕೊಂಡು ಅವರಿಗೆ ಮೀಸಲಾತಿಯನ್ನು ಕೊಡುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಆಗ ಮಾತ್ರ ಈ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅನ್ನೋ ದೃಷ್ಟಿಯಿಂದ ಭಾರತ ದೇಶ, ಕೇಂದ್ರ ಸರ್ಕಾರ ಈ ದಿಶೆಯಲ್ಲಿ ಒಂದು ಚಿಂತನೆ ಮಾಡಬೇಕು ಅಂತ ನಮ್ಮ ಭಾವನೆ ಆಗಿದೆ. ಮತ್ತೊಂದು ವಿಷಯ ಏನಂತಂದರೆ, ಈ ರಾಜ್ಯದಾಗಿರ್ಬೋದು